ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ಲಬ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತ ಅಂದರೆ, ಒಂದೇ ಒಂದು ಆ್ಯಪ್ ಮುಖಾಂತರ, ಅದು ಇಂಡಿಯನ್ ಆ್ಯಪ್, ಆ ಆ್ಯಪ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೋನಲ್ಲಿ ಯಾವ್ಯಾವ ಚೈನೀಸ್ ಆ್ಯಪ್ ಇದೆ ಅದನ್ನು ಒಂದು ಕ್ಲಿಕ್ಕಲ್ಲಿ ಅದರ ಆಲ್ಟರ್ನೇಟಿವ್ ಮತ್ತು ಅದನ್ನು ರೀಪ್ಲೇಸ್ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಆ್ಯಪ್ನ ಹೆಸರು ಏನಂತ ಅಂದರೆ ಬ್ಲೀವ್ ಬೆಟರ್ ಆ್ಯಪ್ಸ್ ಫಾರ್ ಆ್ಯಂಡ್ರಾಯ್ಡ್ ಅಂತ. ಸೊ ಬೇಸಿಕಲಿ ಇದನ್ನು ತ್ರಿನಿಯನ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಮುಂಬೈ ಬೇಸ್ಡ್ ಕಂಪ್ನಿಯವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಬೇಸಿಕಲಿ ಆ್ಯಪ್ ಅನ್ನೋದೇನಿದೆ, ಇದು ನಿಮ್ಮ ಎಫರ್ಟ್ ಅನ್ನೋ ಏನಿದೆ ಅದು ಕಮ್ಮಿ ಮಾಡುತ್ತೆ. ಸೊ ಬೇಸಿಕಲಿ ಒಂದು ಟಿಕ್ಟಾಕ್ ಅಥವಾ ಯು ಸಿ ಬ್ರೌಸರ್ ಅನ್ನೋ ಚೈನೀಸ್ ಆ್ಯಪ್ ನಿಮ್ಮ ಮೊಬೈಲಲ್ಲಿ ಇದ್ದಾಗ, ಸೊ ನಿಮ್ಮ ಟಿಕ್ಟಾಕ್ ಆಲ್ಟರ್ನೇಟಿವ್ ಏನು, ಯು ಸಿ ಬ್ರೌಸರ್ ಆಲ್ಟರ್ನೇಟಿವ್ ಏನು ಅಂತ ಗೂಗಲ್ ಸರ್ಚ್ ಮಾಡೋದು ಇದೆಲ್ಲ ಏನೂ ಬೇಡ. ಡೈರೆಕ್ಟಾಗಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ಚೈನೀಸ್ ಆ್ಯಪ್ ಇದೆ ಅಂತ ತೋರಿಸುತ್ತೆ. ಅದರ ಆಲ್ಟರ್ನೇಟಿವ್ ಇಂಡಿಯಾ ಬೇಸ್ಡ್ ಅಪ್ಲಿಕೇಶನ್ ಅಥವಾ ಚೈನಾನ ಬಿಟ್ಟು ಬೇರೆ ದೇಶದ ಬೇಸ್ಡ್ ಅಪ್ಲಿಕೇಶನ್ಗಳನ್ನ ಇದು ನಿಮಗೆ ತೋರಿಸುತ್ತೆ. ಸೊ ಈ ಅಪ್ಲಿಕೇಶನ್ನ ನೀವು ಟ್ರಸ್ಟ್ ಮಾಡ್ಬೋದಾ ಅಂತ ಅಂದರೆ, ನಾನು 3 ಮೇನ್ ಪಾಯಿಂಟ್ಗಳನ್ನ ನಿಮ್ಗೆ ಹೇಳ್ತೀನಿ. ಫಸ್ಟು, ಇದು ಮುಂಬೈ ಬೇಸ್ಡ್ ಕಂಪನಿ. ಸೊ ಇದನ್ನು ಇಂಡಿಯಾದವರೇ ಡೆವಲಪ್ ಮಾಡಿರೋದು. ಅದಲ್ಲದೆ ಈ ಅಪ್ಲಿಕೇಶನ್ಗೆ ಅಫಿಷಿಯಲ್ ಇಮೇಲ್ ಕೂಡ ಇದೆ. ಅವ್ರ ಆ್ಯಪ್ ಕೆಳಗಡೆ ಅವರ ಅಫಿಷಿಯಲ್ ಇಮೇಲನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಅಪ್ಲಿಕೇಶನ್ಗೆ ಏನಿದೆ ಅದಕ್ಕೊಂದು ಪ್ರೈವಸಿ ಪಾಲಿಸಿ ಅನ್ನೋದಿದೆ. ಪ್ರೈವಸಿ ಪಾಲಿಸಿನ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನೀವು ಈ ಅಪ್ಲಿಕೇಶನ್ನ ಯಾವ್ಯಾವ ಥರ ಯೂಸ್ ಮಾಡ್ಬೋದು, ಯಾವ್ಯಾವ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಮತ್ತು ಈ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಏನೇನು ಇನ್ಫಾರ್ಮೇಷನ್ ಟ್ರ್ಯಾಕ್ ಮಾಡುತ್ತೆ ಅನ್ನೋದೆಲ್ಲ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಲ್ಲದೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದರೆ, ಈ ಅಪ್ಲಿಕೇಶನ್ನ ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿದಾಗ ಅದು ನಿಮಗೆ ಯಾವುದೇ ಥರದ ಪರ್ಮಿಷನ್ ಅನ್ನೋದೇನಿದೆ ಅದನ್ನು ಕೇಳೋದಿಲ್ಲ. ಸೊ ಇವಾಗ ಈ ಅಪ್ಲಿಕೇಶನ್ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೀವು ಒಂದ್ಸಲ ಆ್ಯಪ್ನ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಬ್ಲೀವ್ ಬೆಟರ್ ಆ್ಯಪ್ಸ್ ಫಾರ್ ಆ್ಯಂಡ್ರಾಯ್ಡ್ ಅಂತ ಇದೆಯಲ್ಲ, ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಯಾವ ಚೈನೀಸ್ ಆ್ಯಪ್ ಇದೆ ಅನ್ನೋದನ್ನು ಈ ಇನ್ಸ್ಟಾಲ್ಡ್ ಕೆಳಗಡೆ ತೋರಿಸುತ್ತೆ. ವೀಕ್ಷಕರೇ, ಒಂದು ವಿಷಯ ಮಾತ್ರ ಹೇಳ್ತೀನಿ, ನಾನು ಇದರಲ್ಲಿರೋ ಯಾವ ಚೈನೀಸ್ ಆ್ಯಪ್ನೂ ಯೂಸ್ ಮಾಡಲ್ಲ. ಜಸ್ಟ್ ನಿಮಗೆ ಎಕ್ಸಾಂಪಲ್ ತೋರಿಸೋಣ ಅಂತ ಒಂದು 10-15 ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನಿಮಗೆ ಯಾವ್ಯಾವ ಚೈನೀಸ್ ಆ್ಯಪ್ ಇದೆ ಅನ್ನೋದು ಮೊಬೈಲಲ್ಲಿ ಈ ಥರ ತೋರಿಸ್ತಾ ಇರುತ್ತೆ ನಿಮಗೆ, ನಿಮ್ಮ ಮೊಬೈಲಲ್ಲಿ ಯಾವುದೇ ಇದ್ದರೂ. ಸೊ ನೀವೇನು ಮಾಡ್ಬೋದು ಅಂದರೆ, ಇವಾಗ ನಿಮಗೆ ಟಿಕ್ಟಾಕ್ದು ರಿಪ್ಲೇಸ್ಮೆಂಟ್ ಬೇಕು ಅಂತ ಅಂದರೆ ಅದ್ರ ಮೇಲೆ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಟಿಕ್ಟಾಕ್ ಬದಲು ಬೇರೆ ಯಾವ್ಯಾವ ಆ್ಯಪ್ಗಳಿದ್ದಾವೆ ಅನ್ನೋದನ್ನು ತೋರಿಸುತ್ತೆ. ಸೊ ಟ್ರಸ್ಟೆಡ್ ಟಿಕ್ಟಾಕ್ ಆಲ್ಟರ್ನೇಟಿವ್ಸ್ ಏನೇನಿದೆ ಅಂದರೆ ಡಬ್ ಸ್ಮ್ಯಾಶ್, ಫೈರ್ ವರ್ಕ್, ಟ್ರಿಲ್ಲರ್ ಅಂತ ಈ ಥರ ಬೇರೆ ಇದೆ. ನಾನು ರಿಮೂವ್ ಕೊಟ್ಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಅದೇ ಥರ ಬ್ಯಾಕ್ ಹೋದರೆ ನಿಮಗೆ ಕ್ಯಾಮ್ ಸ್ಕ್ಯಾನರ್, ಯಾವ್ಯಾವ ಶೇರ್ ಇಟ್ಟು ಅದರ ಆಲ್ಟರ್ನೇಟಿವ್ ಏನಿದೆ ಅನ್ನೋದನ್ನು ನೀವು ಇಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. ಸೊ ಈ ಆ್ಯಪಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಿಮಗೆ ನಿಮ್ಮ ಎಫರ್ಟ್ ಅನ್ನೋದೇನಿದೆ ಅದು ತುಂಬಾ ಕಮ್ಮಿ ಆಗುತ್ತೆ. ಈಸಿಯಾಗಿ ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ಚೈನೀಸ್ ಆ್ಯಪ್ ಇದೆ ಅದನ್ನೆಲ್ಲ ನೀವು ರೀಪ್ಲೇಸ್ ಮಾಡ್ಬೋದು. ರೀಪ್ಲೇಸ್ ಮಾಡಿ ಬೇರೆ ಟ್ರಸ್ಟೆಡ್ ಮತ್ತು ನಾನ್ ಚೈನೀಸ್ ಆ್ಯಪ್ ಏನಿದೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಒತ್ತಿ. ಇದರಿಂದ ನಾನು ನಿಮಗೆ ಫ್ಯೂಚರಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ನಮ್ಮ ಚಾನಲಲ್ಲಿ ಒಂದು ಗಿವ್ ಅವೇ ಅನ್ನೋದು ನಡೀತಾ ಇದೆ. ರಿಯಲ್ಮಿ ವಾಚ್ 4000 ವಾಚ್ನ ಫ್ರೀಯಾಗಿ ಗೆಲ್ಬೋದು. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಹುಷಾರಾಗಿರಿ. ಬಾಯ್.